ನೋಡಿ, ಇವತ್ತು ಯಾವುದೇ ಪರಿಹಾರಗಳು BJP ಅವರ ಕಾಲದಲ್ಲಿ BJP ಆಡಳಿತ ಇದ್ದಾಗ ಏನು ಬೆಂಗಳೂರು ಮಾಡಲಿಲ್ಲ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಹೆಬ್ಬಾಳಿಂದ ಸ್ಟೀಲ್ ಬ್ರಿಡ್ಜನ್ನು ಕಟ್ತೀವಿ ಅಂತ ಹೇಳಿ, ಫ್ಲೈಓವರನ್ನು ಕಟ್ತೀವಿ ಅಂತ ಹೇಳಿದಾಗ ಅದಕ್ಕೂ ಎಲ್ಲ ಈ BJP ಮುಖಂಡರುಗಳು, ಆರ್ ಅಶೋಕು, ಇದೇ ಎಲ್ಲ ಲೀಡರ್ಗಳು, ಅವಾಗ ರಾಜೀವ್ ಚಂದ್ರಶೇಖರ್ ಕೂಡ ಇದ್ದರು, ಎಲ್ಲ ವಿರೋಧ ಮಾಡಿ ಜನರಿಗೆ ದಾರಿ ತಪ್ಪಿಸಿ ಇವತ್ತು ಪ್ರಾಜೆಕ್ಟ್ ಬರದೇ ಇರೋ ಥರ ಮಾಡೋದು. ಇಲ್ಲದ ಇಷ್ಟೊತ್ತಿಗೆ ಮುಗಿದೋಗಿರೋದು. ನಾವು ಅವತ್ತು 2017-18 ಇಸ್ವಿ ಶುರು ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಮುಕ್ತಾಯ ಹಂತಕ್ಕೆ ಬಂದಿರೋದು. 7 ವರ್ಷ ಆಗೋಯ್ತು. ಅವ್ರ ಅವಧಿಯಲ್ಲಿ ಏನೂ ಮಾಡಲಿಲ್ಲ. ನಾವು ಮಾಡೋಕ್ಕೆ ಹೋದಾಗ ಅವಾಗ ಬಿಡಲಿಲ್ಲ. ಏನು ಪರಿಹಾರ ಮತ್ತು ಅವ್ರದ್ದು, ಏನು ಸೊಲ್ಯೂಷನ್ ಅವ್ರದ್ದು? ಎಲ್ಲದಕ್ಕೂ ಕೂಡ ವಿರೋಧ. ಸೊಲ್ಯೂಷನ್ ಏನು? ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡಿ ಅಂತ ಹೇಳ್ತಾರೆ. ಎಲ್ಲಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡೋದಕ್ಕೆ? ಮೆಟ್ರೋ ಕಟ್ತಾ ಇದ್ದೀವಿ, KSRT, ನಮ್ಮ BMTC ಬಸ್ಗಳಿದೆ, ಅದು ಎಲ್ಲವೂ ಕೂಡ ಅದ್ರಲ್ಲಿ ಹೋಗೋಕ್ಕಾಗೋದಿಲ್ಲ. ಇವ್ರುಗಳೇ ಓಡಾಡೋದಿಲ್ಲ. ನಮ್ಮ DCM ಹೇಳಿದ್ರಲ್ಲ, ಇವ್ರುಗಳಾದರೂ ಓಡಾಡಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ. ಎಲ್ರಿಗೂ ಇವತ್ತು ಬೆಂಗಳೂರಿನ ಬೆಳವಣಿಗೆ ಆಗ್ತಾನೇ ಇದೆ, ಗ್ರೋತ್ ಆಗ್ತಾನೇ ಇದೆ. ಮತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಮಾತಾಡ್ತೀವಿ, ವಿಶ್ವದ ಅಂತಾರಾಷ್ಟ್ರೀಯ ನಗರ ಅಂತ ಮಾತಾಡ್ತೀವಿ. ಇವ್ರು ಏನು ಸೊಲ್ಯೂಷನ್ಸ್ ಕೊಡ್ದೇನೆ ಕೇವಲ ಒಂದು ಜನಪ್ರಿಯತೆಗೋಸ್ಕರ ಅಥವಾ ಪ್ರಚಾರಕ್ಕೋಸ್ಕರ ವಿರೋಧ ಮಾಡಿಕೊಂಡು ಏನೋ ದೊಡ್ಡ ಇವರೇ ವಿಜ್ಞಾನಿಗಳು, ಇವರೇ ಎಲ್ಲ ಆಯ್ತು ಪರ್ಯಾಯ ಸೊಲ್ಯೂಷನ್ಸ್ ಕೊಡಲಿ. ನಮ್ಮ ಕಾಲದಲ್ಲಿ ನಾವು ಈ ಥರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು, ಅದ್ರ ಬಗ್ಗೆ ಆದರೂ ಹೇಳಲಿ. ಇವ್ರ ಕಾಲದಲ್ಲಿ ಏನಾದರೂ ಒಂದು ಪೆರಿಫಲ್ ರಿಂಗ್ ರೋಡ್ ಮಾಡೋದಕ್ಕೆ ಏನಾದರೂ ಅವರು ಹೆಜ್ಜೆ ಇಟ್ರ, ಅಥವಾ ಈ ಥರ ಏನಾದರೂ ದೊಡ್ಡ ಫ್ಲೈಓವರ್ಗಳು, ರಿಂಗ್ ರೋಡ್ಗಳು ಮಾಡೋದಕ್ಕೆ ಏನಾದರೂ ಹೆಜ್ಜೆ ಇಟ್ರ? ತೇಜಸ್ವಿ ಸೂರ್ಯ ಏನು ಮಾಡ್ತಾಯಿದ್ರು ಅವಾಗ? ಆರ್ ಅಶೋಕ್ ಅವ್ರು ಏನು ಮಾಡ್ತಾಯಿದ್ರು ಅವಾಗ? ಎಲ್ಲೋ ಪತ್ತೆನೇ ಇಲ್ಲ ಅವಾಗ ತೇಜಸ್ವಿ ಸೂರ್ಯ. ಈಗ ನಾವು ಮಾಡೋದಕ್ಕೆ ಹೋದಾಗ ಏನೋ ದೊಡ್ಡ ಒಂದು ಮೇಧಾವಿ ಥರ ಬಂದು ಮಾತಾಡ್ತವ್ರೆ. ಆಗೋ ಕೆಲಸಗಳನ್ನು ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ ಹಿಂದೆ. ಇಲ್ಲದೆ ಹೋದರೆ ಇಷ್ಟೊತ್ತಿಗೆ ಏರ್ಪೋರ್ಟ್ ರೋಡಿನ ಏನು ದೊಡ್ಡ ಸಮಸ್ಯೆ ಪರಿಹಾರ ಆಗೋಗಿರೋದು. ಈ ಥರದ ಅವರು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥ ನಿಜವಾಗ್ಲೂ ಕೂಡ ದುರಾದೃಷ್ಟಕರ. ಮತ್ತು ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ನಮ್ಮದು. ಅದನ್ನು ಮಾಡೋದಕ್ಕೆ ಇವರು ಎಲ್ಲ ರೀತಿಯ ಒಂದು ತೊಂದರೆಗಳು ಕೊಡೋಕೆ ಹೊರಟಿದ್ದಾರೆ. ಆದರೆ ಈಗಾಗಲೇ DCM ಅವರು ಹೇಳಿದಾಗೆ ನಾವು ಏನು ಯೋಜನೆಗಳಿದೆ ಅದು ನಾವು ಮಾಡೇ ಮಾಡ್ತೀವಿ. ಇವರು ವಿರೋಧ ಮಾಡ್ತಾರೋ ಬಿಡ್ತಾರೋ, ಆದರೆ ಯೋಜನೆಗಳಂತೂ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ನೋಡಿ, ಹಿಂದೆ ನೋಡಿ ಅದೇನು ಹೇಳಿದ್ನಲ್ಲ, ಅವತ್ತಿನ ಕಾಲದಲ್ಲಿ ಆ ಬ್ರಿಡ್ಜನ್ನು ಮಾಡೋಕ್ಕೆ ಹೋದಾಗ ಇವ್ರು ಬಿಡಲಿಲ್ಲ. ಇವರು ಅಧಿಕಾರಕ್ಕೆ ಬಂದಾಗ ಪರ್ಯಾಯವಾಗಿ ಏನೂ ಆಲೋಚನೆ ಮಾಡಲಿಲ್ಲ, ಝೀರೋ, ಶೂನ್ಯ. ಆಯಿತಾ? ಈಗ ಮತ್ತೆ ಅದೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ಈಗಾಗಲೇ ನೋಡಿ, ಟೆಕ್ನಿಕಲ್ ಎಕ್ಸ್ಪರ್ಟ್ಸು ಏನಾದರೂ ಬಂದು ಹೇಳಿ ಈ ಥರ ಬೇರೆ ಥರ ಮಾಡಬೇಕು, ಟನಲ್ ರೋಡೇ ಬೇಡ ಅಂತ ಹೇಳ್ಬಿಡ್ತಾರೆ ಇವರು. ಏನಿದೆ ಸೊಲ್ಯೂಷನ್ನು? ಆಯಿತು, ಟನಲ್ ರೋಡಲ್ಲಿ ಬೇರೆ ಥರ ಹೆಂಗೆ ಮಾಡಬೇಕು ಅದನ್ನು ಹೇಳಿ, ಅಥವಾ ಟೆಕ್ನಿಕಲಿ ಅದನ್ನು ಸರಿಪಡಿಸ್ಕೊಡ್ತಕ್ಕಂಥ ಏನಾದರೂ ಬೇರೆ ಸಜೆಷನ್ಸ್ ಅದು ಕೊಡಲಿ. ನಮ್ಗೆ ಟನಲ್ ರೋಡೇ ಬೇಡ, ನಮಗೆ ಸ್ಟೀಲ್ ಬ್ರಿಡ್ಜೇ ಬೇಡ, ನಮಗೇನೂ ಬೇಡ. ಆಯಿತು, ಮತ್ತು ಬೆಂಗಳೂರಿನ ಸಮಸ್ಯೆ ಹೆಂಗೆ ಬಗೆಹರಿಸ್ತೀರಾ? ಈಗ ಅವ್ರು ನಿತಿನ್ ಗಡ್ಕರಿ ಅವರು ಎಲ್ಲ ಕಡೆ ಟನಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಾಂಬೆಯಲ್ಲಿ ಎಲ್ಲ ಕಡೆ ಫ್ಲೈಓವರ್ಗಳು ಕಟ್ತಾನೆ ಇದ್ದಾರೆ, ಟನಲ್ಗಳು ಮಾಡ್ತಾ ಇದ್ದಾರೆ, ಅಲ್ಲಿ ಏನೂ ಮಾತಾಡೋದಿಲ್ಲ. ಇಲ್ಲಿ ಬಂದಾಗ ಮಾತ್ರ ನಾವು ಮಾಡೋಕ್ಕೆ ಹೊರಟಿರೋದಕ್ಕೆ ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಮತ್ತು ಇವ್ರದ್ದೆಲ್ಲ ಕಾಂಟ್ರಿಬ್ಯೂಷನ್ ಝೀರೋ. ಇವರೇನೋ ನಮ್ಮ ಕಾಲದಲ್ಲಿ ನಾವು ಈ ಥರ ಮಾಡ್ದೋ, ಇಂಥ ಫ್ಲೈಓವರ್ ಕಟ್ದೋ, ಇಂಥ ಟನಲ್ ಮಾಡ್ದೋ, ಆ ಬೆಂಗಳೂರು ಸಬರ್ಬನ್ ರೈಲು ಇನ್ನೂ ಕೂಡ ಆಗ್ತಾ ಇಲ್ಲ. ಅದು ಇಂಪ್ಲಿಮೆಂಟೇಷನಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ. ಸೊ ಇವತ್ತು ಇವ್ರುಗಳ ಮಾತುಗಳನ್ನ ಕೇಳ್ಕೊಂಡು ಹೋದರೆ ಖಂಡಿತ ಬೆಂಗಳೂರು ಅಭಿವೃದ್ಧಿ ಅಂತೂ ಆಗೋದಿಲ್ಲ. ಬೆಂಗಳೂರಿನ ಭವಿಷ್ಯನೂ ಕೂಡ BJP ಅವ್ರಿಗೆ ಬಿಟ್ಟರೆ ಭವಿಷ್ಯನೂ ಕೂಡ ಬೆಂಗಳೂರು ಒಳ್ಳೆಯದಾಗೋದಿಲ್ಲ. ಸೊ ಬೆಂಗಳೂರು ಭವಿಷ್ಯಕ್ಕೋಸ್ಕರ ನಾವು ಏನಿದೆ ತೀರ್ಮಾನ ನಾವು ತೊಗೊಂಡಿದ್ದೀವಿ. ಟೆಕ್ನಿಕಲಿ ಏನಾದರೂ ಸೈಂಟಿಫಿಕ್ ಆಗಿ ಸಜೆಷನ್ಸ್ ಕೊಡ್ತಕ್ಕಂಥ ಟನಲ್ ರೋಡ್ಗಿದ್ರೆ ಅದು ಕೊಡಲಿ. ಟನಲ್ ರೋಡೇ ಬೇಡ ಅಂತ ಹೇಳುವಂಥದ್ದಕ್ಕೆ ಇವ್ರು ನಿಜವಾಗ್ಲೂ ಕೂಡ ಬೆಂಗಳೂರಿನ ವಿರೋಧಿಗಳಂತ ಹೇಳೋದಕ್ಕೆ ಬಯಸ್ತೀನಿ.